ಇದು ವಿದ್ಯುತ್ ಚಾಲಿತ ಬ್ರಾಡ್ ಗೇಜ್ ರೈಲು ನಮ್ಮೂರಿಂದ ಬೆಂಗಳೂರಿಗೆ. ನಮ್ಮೂರಿಗೂ ರೈಲಿಗೂ ಸಂಪರ್ಕ 1940ರಿಂದ ಸುಮಾರು 85 ವರ್ಷದಿಂದ ಆನಂದಪುರದ ಮೇಲೆ ರೈಲು ಓಡಾಟ ಮಾಡ್ತಾಯಿದೆ. ಆವಾಗ ಮೀಟ್ರ್ ಗೇಜು, ಉಗಿ ಬಂಡಿ, ನಂತರದಲ್ಲಿ ಬ್ರಾಡ್ ಗೇಜು, ಡೀಸೆಲ್ ಇಂಜನ್, ಈಗ ಆಧುನಿಕ ವಿದ್ಯುತ್ ಚಾಲಿತ ರೈಲಲ್ಲಿ ನೀವು ಬೆಂಗಳೂರಿಗೆ ಹೋಗ್ಬೋದು. ಬೆಳಿಗ್ಗೆ 6ಕ್ಕೆ ಆನಂದಪುರ ರೈಲು ಹತ್ತಿದರೆ ಮಧ್ಯಾಹ್ನ 12ಕ್ಕೆ ನೀವು ಬೆಂಗಳೂರು ರೈಲು ನಿಲ್ದಾಣ ತಲುಪ್ತೀರಿ. ನಮ್ಮೂರು ರೈಲು ನಿಲ್ದಾಣದಿಂದ ಹೊರಟಾಗ ನೋಡಿ, ನಮ್ಮೂರು ಕೆರೆ ಈ ವರ್ಷದ ಮಳೆಗಾಲ ಹೆಚ್ಚು, ಹಾಗಾಗಿ ಬೇಗ ಕೆರೆ ತುಂಬಿದೆ. ಈ ರೈಲ್ವೆ ರಸ್ತೆಯ ಆ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 206 ಹೋಗುತ್ತೆ. ಈ ಕೆರೆಯನ್ನು ದಾಟ್ತಾ ನನ್ನ ಬಾಲ್ಯದ ನೆನಪುಗಳು ನನಗೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಪ್ರತಿದಿನ ಸಂಜೆ ಈ ಮೀಟ್ರ್ ಗೇಜ್ ಇದ್ದಾಗ ಈ ರೈಲ್ವೆ ರಸ್ತೆ ಮೇಲೆ ರನ್ನಿಂಗ್ ಮಾಡ್ತಿದ್ವಿ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ದಿನಕ್ಕೆ ಬೆಳಗ್ಗೆ ಒಂದು ರೈಲು ತಾಳಗುಪ್ಪ ಹೋಗಿತ್ತು ಮತ್ತು ರಾತ್ರಿ ವಾಪಸ್ ಹೋದರೆ ಪೂರ್ತಿ ರೈಲ್ವೆ ಹಾಡಿಗಳು ಖಾಲಿ. ಅದೆಲ್ಲ ನಮ್ಮ ಆಟದ ಮೈದಾನ ಇದ್ದಂಗೆ. ನಾವಲ್ಲೆಲ್ಲ ರನ್ನಿಂಗಿನ ಪ್ರಾಕ್ಟೀಸ್ ಮಾಡೋದು, ಕೂತ್ಕೊಂಡು ಆ ಕಡೆ ದನದಲ್ಲಿ ಹೋಗ್ತಾರೆ ಬಸ್ಸು ಲಾರಿಗಳನ್ನು ನೋಡೋದು, ಕೆರೆ ನೋಡೋದು, ಇಂಥದ್ದನ್ನೆಲ್ಲ ಮಾಡ್ತಿದ್ವಿ. ಇದು ಇಲ್ಲೇ ಪಕ್ಕದಲ್ಲಿ ನಮ್ಮದು ಕ್ರಿಕೆಟ್ ಅಖಾಡ ಇತ್ತು, ಚರ್ಚ್ ಇತ್ತು. ಈ ಕಾಂಪೌಂಡೆಲ್ಲ ಇರಲಿಲ್ಲ ಆವಾಗ. ಈ ಇನ್ನೊಂದು ಹಾಡಿ ಇಲ್ಲಿ ಇರಲಿಲ್ಲ ಆವಾಗ. ಇಲ್ಲಿ ತನಕನೂ ಬಯಲಿತ್ತು. ಇಲ್ಲೇ ನಮ್ಮ ಕ್ರಿಕೆಟ್ ಪಿಚ್ ಇತ್ತು. ಇಲ್ಲೇ ನಾವೆಲ್ಲ ಬಾಲ್ಯದಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಇಲ್ಲೇ ನೋಡಿ ಮುಂದೆ ನಮ್ಮೂರು ಎಡೆಹಳ್ಳಿ ವೃತ್ತದಿಂದ ಹೊಸನಗರಕ್ಕೆ ಹೋಗುವಂಥ ರಸ್ತೆ ಬರುತ್ತೆ. ಆ ರಸ್ತೆ ರೈಲ್ವೆ ಗೇಟು. ಈ ರೈಲ್ವೆ ಗೇಟ್ ಕೂಡ 1940ರಿಂದ ಇದೆ. ಇದು ದಾಟಿದ್ರ ಮೇಲೆ ಮತ್ತೆ ಗದ್ದೆ ಬಯಲು, ಅಲ್ಲಿಂದ ಮುಂದೆ ಕೆಂಚನಾಳ, ಅರಸಾಳು, ಶಿವಮೊಗ್ಗ. ರೈಲೊಳಗಡೆ ನೋಡಿ AC ಬೋಗಿ, AC ಕಾರ್ಚರ್ ಫುಲ್ ಇದೆ. ಒಳಗಡೆ ರೈಲ್ವೆ ಕ್ಯಾಟ್ರಿಂಗ್ನವರು ಕಾಫಿ ಬೇಕಾದರೆ. ಇದು ಬೆಂಗಳೂರಿಂದ ತಾಳಗುಪ್ಪದಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂಥ ರೈಲಿನ ಒಳಾಂಗಣ.